ಬಿಟ್ಕಾಯಿನ್ ಕೇಸ್ ಶಾಸಕ ಹ್ಯಾರಿಸ್ ಮನೆ ಮೇಲೆ ಇಡಿ ದಾಳಿಯಾಗಿದೆ. ಹ್ಯಾರಿಸ್ ಮನೆ ಸೇರಿ ಒಟ್ಟು 12 ಸ್ಥಳಗಳಲ್ಲಿ ಇಡಿ ಅಧಿಕಾರಿಗಳು ದಾಳಿ ನಡೆಸಿರುವುದು. ಕಳೆದ 9 ಗಂಟೆಯಿಂದ ಇಡಿ ಅಧಿಕಾರಿಗಳು ದಾಖಲೆಗಳ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಹ್ಯಾರಿಸ್ ಮನೆ ಸೇರಿ ಒಟ್ಟು 12 ಸ್ಥಳಗಳಲ್ಲಿ ಇಡಿ ಅಧಿಕಾರಿಗಳು ದಾಖಲೆಗಳ ಪರಿಶೀಲನೆ ಮಾಡುತ್ತಿದ್ದಾರೆ. ಬಿಟ್ಕಾಯಿನ್ ಕೇಸ್ನ ಆರೋಪಿ ಶ್ರೀಕಿ ಜೊತೆ ನಲಪಾಡ್ ಲಿಂಕ್ ಹಿನ್ನೆಲೆ ನಲಪಾಡ್ ಹ್ಯಾರಿಸ್, ಓಮರ್ ನಲಪಾಡ್ ಮನೆಗಳ ಮೇಲೂ ದಾಳಿಯಾಗಿದೆ. ಹ್ಯಾಕರ್ ಶ್ರೀಕಿ ಮನೆಯಲ್ಲಿ ದಾಖಲೆಗಳನ್ನ ಪರಿಶೀಲನೆ ಮಾಡುತ್ತಿದ್ದಾರೆ ಇಡಿ ಅಧಿಕಾರಿಗಳು. ಬಿಟ್ಕಾಯಿನ್ ಕೇಸ್ನಲ್ಲಿ ಶಾಸಕ ಹ್ಯಾರಿಸ್ ಮನೆ ಮೇಲೆ ಇಡಿ ದಾಳಿಯನ್ನ ನಡೆಸಿದೆ. ಬೆಳಗಿನ ಜಾವದಿಂದ ಇಡಿ ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸಿದ್ದಾರೆ. ಶಾಸಕ ಹ್ಯಾರಿಸ್ ಮನೆ, ಹ್ಯಾರಿಸ್ ಮಕ್ಕಳಾದ ನಲಪಾಡ್ ಹ್ಯಾರಿಸ್, ಓಮರ್ ನಲಪಾಡ್ ಮನೆಗಳ ಮೇಲೂ ದಾಳಿಯಾಗಿದೆ. ಹ್ಯಾಕರ್ ಶ್ರೀಕಿ ಮನೆಯಲ್ಲಿ ದಾಖಲೆಗಳ ಪರಿಶೀಲನೆ ನಡೀತಾ ಇದೆ. ಬಿಟ್ಕಾಯಿನ್ ಪ್ರಕರಣದಲ್ಲಿ ಶ್ರೀಕಿ ಜೈಲಿಗೆ ಹೋಗಿ ಬಂದಿದ್ದ. ಈ ಪ್ರಕರಣದ ತನಿಖೆ ಇನ್ನೂ ಕೂಡ ನಡೀತಾ ಇದೆ. ಶ್ರೀಕಿ ಜೊತೆ ನಂಟಿರುವ ಹಿನ್ನೆಲೆ ನಲಪಾಡ್ ಮನೆ ಮೇಲೂ ದಾಳಿಯಾಗಿದೆ. ಹ್ಯಾರಿಸ್ ಮನೆ, ಪುತ್ರರ ಮನೆ ಮತ್ತು ಅವರಿಗೆ ಸೇರಿದಂತಹ ಕಂಪನಿಗಳ ಮೇಲೂ ದಾಳಿಯಾಗಿದೆ. ಕಾಂಗ್ರೆಸ್ಸಿನ ಮತ್ತೊಬ್ಬ ನಾಯಕನ ಮನೆ ಮೇಲೂ ಇಡಿ ರೇಡ್ ಆಗಿದೆ. ಹಾಕಿಬ್ ಖಾನ್ ನಿವಾಸದ ಮೇಲೂ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಮಾಜಿ ಕೇಂದ್ರ ಸಚಿವ ರೆಹಮಾನ್ ಖಾನ್ ಅವರ ಮೊಮ್ಮಗ ಹಾಕಿಬ್ ಖಾನ್, ಅಲ್ಲೂ ಕೂಡ ದಾಳಿಯಾಗಿದೆ. ಹ್ಯಾಕರ್ ಶ್ರೀಕಿ ಜೊತೆ ನಂಟಿರುವ ಹಿನ್ನೆಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಬ್ಯಾಂಕ್ ಖಾತೆಗಳಲ್ಲೂ ಕೂಡ ಜಾಲಾಡ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ಕಾಂಗ್ರೆಸ್ಸಿನ ಮತ್ತೊಬ್ಬ ನಾಯಕನ ಮನೆ ಮೇಲೂ ಇಡಿ ರೇಡ್ ಆಗಿದೆ. ಹಾಕಿಬ್ ಖಾನ್ ಮಾಜಿ ಕೇಂದ್ರ ಸಚಿವ ರೆಹಮಾನ್ ಖಾನ್ ಅವರ ಮೊಮ್ಮಗ. ಹ್ಯಾಕರ್ ಶ್ರೀಕಿ ಜೊತೆ ಇವರಿಗೆ ಸಂಪರ್ಕ ಇದ್ದ ಹಿನ್ನೆಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಹಾಕಿಬ್ ಖಾನ್ ಬ್ಯಾಂಕ್ ಖಾತೆಗಳಲ್ಲೂ ಹಣ ವರ್ಗಾವಣೆ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. 3 ಅಧಿಕಾರಿಗಳಿದ್ದಾರೆ ಹಾಕಿಬ್ ಖಾನ್ ಮನೆಯಲ್ಲಿ, ಶೋಧ ನಡೆಸ್ತಾ ಇದ್ದಾರೆ. ಜಯನಗರದ NMKRV ಕಾಲೇಜಿನ ಬಳಿ ಇರುವಂತಹ ಮನೆ ಇದು. ಬೆಳಿಗ್ಗೆ 6:30ಕ್ಕೆ ಇಡಿ ಅಧಿಕಾರಿಗಳು ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಇವತ್ತು ಬೆಳಗಿನ ಜಾವ ಇಡಿ ಅಧಿಕಾರಿಗಳು ಬೆಂಗಳೂರಿನ ಹಲವೆಡೆ ದಾಳಿಯನ್ನ ಮಾಡಿರುವಂತದ್ದು. ಮುಖ್ಯವಾಗಿ ಬಿಡಿಎ ಅಧ್ಯಕ್ಷ ಹಾಗೂ ಕಾಂಗ್ರೆಸ್ನ ಶಾಸಕರಾಗಿರುವಂತಹ ಹ್ಯಾರಿಸ್ ಅವರ ನಿವಾಸ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಇದರ ಜೊತೆಗೆ ಬಿಟ್ಕಾಯಿನ್ ಪ್ರಕರಣದ ಪ್ರಮುಖ ಆರೋಪಿಯಾಗಿರುವಂತಹ ಶ್ರೀಕೃಷ್ಣ ಅಲಿಯಾಸ್ ಶ್ರೀಕಿ ನಿವಾಸದ ಮೇಲೂ ಕೂಡ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಇದರ ಜೊತೆಗೆ ಇದೀಗ ನಾನಿರುವಂತಹ ಮನೆ ದಿಲ್ಲಿ ಪಬ್ಲಿಕ್ ಸ್ಕೂಲ್ನ ಮಾಲೀಕರಾಗಿರುವಂತಹ ಮೊಹಮ್ಮದ್ ಹಕೀಬ್ ಅವರ ನಿವಾಸದ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ. ಏನಿ ಬಿಟ್ಕಾಯಿನ್ ಪ್ರಕರಣದಲ್ಲಿ ಸಾಕಷ್ಟು ಹೆಸರು ಕೇಳಿಬಂದಂತಹ ಒಂದು ವ್ಯಕ್ತಿ ಇವರು ಮೊಹಮ್ಮದ್ ಹಕೀಬ್ ಹಾಗೂ ನಲಪಾಡ್ ಮತ್ತೆ ಶ್ರೀಕಿ ಎಲ್ಲರೂ ಕೂಡ ಒಟ್ಟಾಗಿ ವ್ಯವಹಾರಗಳನ್ನ ಮಾಡ್ತಾ ಇದ್ರು. ಜೊತೆಗೆ ಐಷಾರಾಮಿ ಹೋಟೆಲ್ಗಳಲ್ಲಿ ರೂಮ್ ಅನ್ನ ಮಾಡಿಕೊಂಡು ವ್ಯವಹಾರಗಳನ್ನ ಮಾಡ್ತಾ ಇದ್ರು ಅನ್ನೋ ಒಂದು ಆರೋಪ ಇತ್ತು. ಈ ಬಿಟ್ಕಾಯಿನ್ ಪ್ರಕರಣದಲ್ಲಿ ಕೂಡ ಮೊಹಮ್ಮದ್ ಹಕೀಬ್ ಅವರ ಹೆಸರು ಕೂಡ ಕೇಳಿಬಂದಿತ್ತು. ಹೀಗಾಗಿ ಇದೀಗ ಇವರ ನಿವಾಸದ ಮೇಲೆ ಇಡಿ ಅಧಿಕಾರಿಗಳು ಬಂದು ದಾಳಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಬೆಳಗಿನ ಜಾವ 6 ಗಂಟೆಗೆ ಅಧಿಕಾರಿಗಳು ಬಂದು ಶೋಧ ಕಾರ್ಯವನ್ನು ಕೂಡ ಮಾಡಿದ್ದಾರೆ. ಜೊತೆಗೆ ಈ ಪ್ರಕರಣದಲ್ಲಿ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಶ್ನೆಗಳನ್ನ ಕೇಳುವಂತಹ ಕೆಲಸ ಕೂಡ ಇಡಿ ಅಧಿಕಾರಿಗಳು ಕೂಡ ಮಾಡ್ತಿದ್ದಾರೆ. ಇನ್ನು ಈ ಮೊಹಮ್ಮದ್ ಹಕೀಬ್ ಯಾರಂತಂದ್ರೆ ಕಾಂಗ್ರೆಸ್ನ ನಾಯಕರಾಗಿದ್ದಂತಹ ರೆಹಮಾನ್ ಖಾನ್ ಅವರ ಮೊಮ್ಮಗ ಇವರು. ಈಗ ಇವರ ನಿವಾಸದಲ್ಲೂ ಕೂಡ ಇಡಿ ಅಧಿಕಾರಿಗಳು ಕೂಡ ದಾಳಿ ಮಾಡ್ತಾ ಇದ್ದಾರೆ. ಒಂದು ಕಡೆ ಶಾಸಕ NA ಹ್ಯಾರಿಸ್ ಅವರ ನಿವಾಸದಲ್ಲೂ ಕೂಡ ದಾಳಿಯನ್ನ ಮಾಡಿ ಮಾಹಿತಿಯನ್ನು ಕಲೆ ಮಾಡ್ತಿದ್ದಾರೆ. ಅವರ ಪುತ್ರ ನಲ್ಪಾಡಿಗೂ ಕೂಡ ವಿಚಾರಣೆ ಎದುರಿಸುವಂತಹ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಮತ್ತೊಂದು ಕಡೆ ಈ ಒಂದು ಬಿಟ್ಕಾಯಿನ್ ಪ್ರಕರಣದ ಪ್ರಮುಖ ಆರೋಪಿಯಾಗಿದ್ದಂತಹ ಶ್ರೀಕಿ ನಿವಾಸದಲ್ಲೂ ಕೂಡ ಇಡಿ ಅಧಿಕಾರಿಗಳು ಒಂದು ಶೋಧ ಕಾರ್ಯಗಳನ್ನು ಕೂಡ ಮಾಡ್ತಿದ್ದಾರೆ. ಇದೀಗ ಈ ಒಂದು ಹಕೀಬ್ ಅವರ ನಿವಾಸದಲ್ಲೂ ಕೂಡ ಇಡಿ ಅಧಿಕಾರಿಗಳು ಶೋಧ ಮಾಡ್ತಾ ಇದ್ದು ಸಾಕಷ್ಟು ದಾಖಲಾತಿಗಳನ್ನು ಪರಿಶೀಲನೆ ಮಾಡುವಂತಹ ಕೆಲಸ ಕೂಡ ಮಾಡ್ತಿರುವಂತದ್ದು. ಒಟ್ಟಾಗಿ ಬೆಂಗಳೂರಿನ ಹಲವೆಡೆ ಈ ಒಂದು ಬಿಟ್ಕಾಯಿನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಇಡಿ ದಾಳಿ ಮಾಡಿದ್ದಾರೆ. ಸಿಆರ್ಪಿಎಫ್ ಯೋಧರ ಭದ್ರತೆಯಲ್ಲಿ ಈ ಒಂದು ಇಡಿ ದಾಳಿಯನ್ನು ಮಾಡಿರುವಂತದ್ದು. ಈ ದಾಳಿ ಮುಂದುವರೆದಿರುವಂತದ್ದು. ಸಾಕಷ್ಟು ಪ್ರಮುಖ ಅಂಶಗಳಿಗೆ ಸಂಬಂಧಪಟ್ಟಂತೆ ತನಿಖೆಯನ್ನು ಮುಂದುವರಿಸಲಾಗಿದೆ. ಕ್ಯಾಮರಾ ಪರ್ಸನ್ ಯುವ ಜೊತೆಗೆ ಮುತ್ತಪ್ಪ, ಏಷ್ಯನ್ ಸುವರ್ಣ ನ್ಯೂಸ್, ಬೆಂಗಳೂರು.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.